ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಸರ್ಕಾರಿ ಬಸ್ ನಿಲ್ದಾಣ ಸರಿಯಾದ ನಿರ್ವಹಣೆ ಇಲ್ಲದೆ ಗಬ್ಬು ನಾರುತ್ತಿದ್ದು, ಇತ್ತ ಗಮನ ಕೊಡಬೇಕಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ನಿದ್ದೆ ಮಾಡುತ್ತಿದ್ದಾರೇನೋ ಎನಿಸುತ್ತದೆ. ಇಲ್ಲಿಯ ಬಸ್ ನಿಲ್ದಾಣದಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಶೌಚಾಲಯ ಸ್ವಚ್ಛತೆ ಮಾಡದೆ ಮೂಗು ಮುಚ್ಚಿಕೊಂಡು ಮೂತ್ರ ವಿಸರ್ಜನೆ ಮಾಡಬೇಕಾದ ಪರಿಸ್ಥಿತಿ ಇದೆ. ನೀರಿನ ವ್ಯವಸ್ಥೆ ಸರಿಯಿಲ್ಲದೆ ಪ್ರಯಾಣಿಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ನಿಗಮದ ಅಧಿಕಾರಿಗಳು ಇಲ್ಲಿಯ ವ್ಯವಸ್ಥೆ ಸುಗಮಗೊಳಿಸುವರೇ ಕಾದು ನೋಡಬೇಕಾಗಿದೆ. ಟೋಟಲ್ ಬಂದಾಗಿದೆ ಸರ್. ಬಸ್ ಸ್ಟ್ಯಾಂಡಿನಲ್ಲಿ ಶೌಚಾಲಯಕ್ಕೆ ಬಂದರೆ ನೀರಿನ ವ್ಯವಸ್ಥೆನೇ ಸರಿ ಇಲ್ಲ. ಇದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇಲ್ಲಿ ತುಂಬ ಸ್ಮೆಲ್ ಬರ್ತಿದೆ. ಆ ಕಡೆ ಈ ಕಡೆ ಸ್ತ್ರೀಯರೆಲ್ಲ ಓಡಾಡೋದು ಕಷ್ಟ ಆಗ್ತಿದೆ. ದಯವಿಟ್ಟು ಸರಿಪಡಿಸ್ಬೇಕು.